ನಾಡಹಬ್ಬ ದಸರಾ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಒಂದ್ ಕಡೆ ಜಂಬೂ ಸವಾರಿಗಾಗಿ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಭರ್ಜರಿ ತಾಲೀಮು ಮಾಡ್ತಿದೆ. ಪೊಲೀಸರ ಭದ್ರತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ವ್ಯವಸ್ಥಿತ ದಸರೆಗೆ ಸಾಂಸ್ಕೃತಿಕ ನಗರಿ ಸಜ್ಜಾಗಿದೆ. ಕೆಜಿ ತೂಕದ ಮರದ ಅಂಬಾರಿ ಹೊತ್ತ ಸುಗ್ರೀವ, ಗಜಪಡೆಯ ತಾಲೀಮು ಕಣ್ತುಂಬಿಕೊಳ್ಳಲು ಬಂದ ಜನ. ಸಾಂಸ್ಕೃತಿಕ ನಗರಿ ಮೈಸೂರು ನಾಡಹಬ್ಬಕ್ಕೆ ಸಜ್ಜಾಗಿದೆ. ದಸರಾ ಉದ್ಘಾಟನೆಗೆ 2 ದಿನ ಬಾಕಿ ಇದೆ. ಇತ್ತ ದಸರೆಯ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿಗಾಗಿ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ಭರ್ಜರಿ ತಾಲೀಮು ಮಾಡ್ತಿದೆ. ಆನೆಗಳಲ್ಲೇ ಅತಿ ಹೆಚ್ಚು ತೂಕ ಇರೋ ಸುಗ್ರೀವ ಆನೆಗೂ ಮರದ ಅಂಬಾರಿ ಕಟ್ಟಲಾಯಿತು. 750 ಕೆಜಿ ತೂಕದ ಮರದ ಅಂಬಾರಿ ಹೊತ್ತು ಸುಗ್ರೀವ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ದ. ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರವೇ ಸೇರಿತ್ತು. ಸಿಡಿಮದ್ದಿನ ಸದ್ದಿಗೆ ಬೆದರದ ಕ್ಯಾಪ್ಟನ್ ಅಭಿಮನ್ಯು. ಭೀಮಾ, ಶ್ರೀಕಂಠ, ಹೇಮಾವತಿ ಆನೆಗಳು ವಿಚಲಿತ. ನಿನ್ನೆಯೂ ಗಜಪಡೆ ಹಾಗೂ ಅಶ್ವದಳಕ್ಕೆ ಸಿಡಿಮದ್ದು ತಾಲೀಮು ನಡೆಸಲಾಯಿತು. ದಸರಾ ವಸ್ತು ಪ್ರದರ್ಶನ ಮೈದಾನದ ಪಾರ್ಕಿಂಗ್ ಸ್ಥಳದಲ್ಲಿ ಕುಶಾಲತೋಪು ಸಿಡಿಸುವ ತಾಲೀಮು ನಡೆಯಿತು. 7 ಪಿರಂಗಿ ಗಾಡಿಗಳಿಂದ 21 ಕುಶಾಲತೋಪು ಸಿಡಿಸಲಾಯಿತು. ಸಿಡಿಮದ್ದಿನ ಸದ್ದಿಗೆ ಕ್ಯಾಪ್ಟನ್ ಅಭಿಮನ್ಯು, ಲಕ್ಷ್ಮಿ, ಕಾವೇರಿ, ರೂಪಾ, ಏಕಲವ್ಯ, ಮಹೇಂದ್ರ, ಪ್ರಶಾಂತ, ಸುಗ್ರೀವ, ಕಂಜನ್, ಧನಂಜಯ ಆನೆಗಳು ಧೈರ್ಯವಾಗಿ ನಿಂತಿದ್ರೆ, ಭೀಮಾ, ಶ್ರೀಕಂಠ ಹಾಗೂ ಹೇಮಾವತಿ ಆನೆಗಳು ವಿಚಲಿತಗೊಂಡ್ವು. ಅಶ್ವಗಳು ಕೂಡ ಸ್ವಲ್ಪ ಬೆದರಿದ್ವು. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಇದನ್ನು ತಾಲೀಮನ್ನು ಮಾಡಿದ್ದೀವಿ. ಇದರಲ್ಲಿ ಪೊಲೀಸ್ ಇಲಾಖೆಯಿಂದ ಕುದುರೆಗಳು ಮತ್ತು ಅರಣ್ಯ ಇಲಾಖೆಯಿಂದ ಆನೆಗಳು ಎರಡೂ ಕೂಡ ಭಾಗಿಯಾಗಿದ್ದು, ಕೊನೆಯ ದಿನ ಏನು ನಮ್ಮ ದಸರಾ ದಿನ ಏನು ಕ್ಯಾನನ್ ಫೈರಿಂಗ್ ಆಗುತ್ತೆ, ಅವತ್ತು ಯಾವುದೂ ಕೂಡ ಕುದುರೆ ಆಗಲಿ ಅಥವಾ ಗಜದಳ ಆಗಲಿ ಯಾವುದೂ ಕೂಡ ಅಂಜದೇ ಇರಲಿ ಆ ಶಬ್ದಕ್ಕೆ ಅನ್ನೋ ಉದ್ದೇಶದಿಂದ ಇವತ್ತು 2ನೇ ಹಂತದ ತಾಲೀಮನ್ನು ಮಾಡಿದ್ದೀವಿ. ಜಂಬೂ ಸವಾರಿ ಎಂದು 15 ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಅರಮನೆಯಲ್ಲಿ 48,000, ಬನ್ನಿ ಮಂಟಪದಲ್ಲಿ 32,000 ಆಸನ ವ್ಯವಸ್ಥೆ ಮಾಡಲಾಗಿದೆ. 30,614 ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಇಡಲಾಗಿದೆ. ಜೊತೆಗೆ ಪ್ರವಾಸಿಗರ ಅನುಕೂಲಕ್ಕಾಗಿ 43 ಕಡೆ ಸಹಾಯ ಕೇಂದ್ರ ಸ್ಥಾಪಿಸಲಾಗಿದೆ. ಸುಗಮ ಸಂಚಾರಕ್ಕಾಗಿ ಮಾರ್ಗಗಳ ಬದಲಾವಣೆ ಮಾಡಲಾಗ್ತಿದೆ. ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗ್ಲಿ ಬನ್ನಿ ಮಂಟಪದಲ್ಲಾಗ್ಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ ಡ್ರಿಲ್ ಮತ್ತೆ ರೂಟ್ ಅಂದ್ರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ, ಅದಕ್ಕೊಂದು ಸಪರೇಟ್ ರೂಟ್, ಹಾಸ್ಪಿಟಲ್ಗೆ ಹೋಗೋ ರೂಟ್, ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟನ್ನು ನಾವು ಸಪರೇಟ್ ಆಗಿ ಕೊಟ್ಟಿದ್ದೀವಿ. ದಸರಾಗಾಗಿ ಸಾಂಸ್ಕೃತಿಕ ನಗರಿ ಮಧುವಣಗಿತ್ತಿಯಂತೆ ಸಜ್ಜಾಗಿದೆ. ಅಲಂಕಾರ ದೀಪಗಳು ಜಗಮಗಿಸ್ತಿವೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿ ಉತ್ಸವಕ್ಕೆ ಸಿದ್ಧತೆಗಳು ಅಂತಿಮಗೊಂಡಿದೆ. ಇನ್ನೇನಿದ್ರೂ ಪ್ರವಾಸಿಗರ ಸ್ವರ್ಗ ಮೈಸೂರಿನಲ್ಲಿ ದಸರಾ ಕಲರವ ಜೋರಾಗಿರಲಿದೆ. ರಾಮ್, TV9 ಮೈಸೂರು.